ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಈ ದಿನದ ವಿಶೇಷತೆ ಏನು, 12 ರಾಶಿಗಳ ಫಲಾಫಲವೇನು, ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ನಿಮ್ಮ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಂ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ನವಮಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ನೋಡಿ, ಆರ್ದ್ರಾ ನಕ್ಷತ್ರ ಇದೆ, ಶಿವನ ನಕ್ಷತ್ರ ಅಂತ ಅದನ್ನು ಪರಿಗಣಿಸಲಾಗುತ್ತೆ. ಆರ್ದ್ರಾ ಒಂದು ವಿಶಿಷ್ಟವಾದ ನಕ್ಷತ್ರ. ಈ ಸಂದರ್ಭದಲ್ಲಿ ಶನಿವಾರ, ಆರ್ದ್ರಾ ನಕ್ಷತ್ರ, ಇಂಥ ಕಾಲದಲ್ಲಿ ಶನೈಶ್ಚರ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಬಿಲ್ವಾರ್ಚನೆ ಮಾಡಿಸೋದು, ಇದೆಲ್ಲ ತುಂಬ ಶ್ರೇಷ್ಠ ಫಲ ಕೊಡುತ್ತೆ. ಕಾಲದಿಂದಾಗಿ ನಾವೀಗ ಕಳೆದ ಬಾರಿ ನೋಡಿದ್ವಲ್ಲ, ಅದೊಂದು ಕಾಲ ಕುಂಭಮೇಳ ಯಾವಾಗಲೂ ಬರುತ್ತಾ? ಬರಲ್ಲ. ಹಾಗೆ ಈ ದಿವಸ ಶನಿವಾರ ಆರ್ದ್ರ ಅದು ಯಾವಾಗಲೂ ಸೇರುತ್ತಾ? ಇಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಬರುತ್ತೆ. ಇಂಥ ಕಾಲ ಬಂದಾಗ ನಾವು ಇಂಥ ಒಂದು ಕಾರ್ಯವನ್ನು ಮಾಡಬೇಕು. ಈಶ್ವರನ ಕುರಿತಾದ ಯಾವುದೇ ಒಂದು ಸೇವೆ, ಯಾವುದೇ ನಮಸ್ಕಾರ ಇತ್ಯಾದಿಗಳು ಸರಳವಾಗಿ ನಾವು ಮಾಡ್ತಕ್ಕಂಥದ್ದು ನಮಸ್ಕಾರ, ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಏನೋ ಅಲ್ಲಿ ಕೊಟ್ಟಂತಹ ತೀರ್ಥ ಸೇವನೆ ಮಾಡಿ ಭಗವಂತನ ದರ್ಶನ ಮಾಡ್ಕೊಂಡು ಬರ್ತೀವಲ್ಲ, ಅಲ್ಲಿಂದ ಹಿಡಿದು ವಿಶೇಷ ಅನಿಸುವವರಿಗೆ ತಮ್ಮ ಶಕ್ತಿ ಅನುಸಾರ ಯಥಾ ಬಲ ತಥಾ ನಮಸ್ಕಾರ ಅಂತ ಆ ರೀತಿಯಲ್ಲಿ ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು. ಶನೈಶ್ಚರ ಅವನಿಗೆ ದುಃಖಂ ದಿನೇಶಾತ್ಮಜ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ದುಃಖವನ್ನು ಪ್ರಕಟ ಮಾಡ್ತಕ್ಕಂಥವನು ಅಂತ. ಹೀಗಾಗಿ ನಮ್ಮ ಜನರಲ್ಲಿ ಆ ನೋವು ಅನ್ನೋದಿದೆಯಲ್ಲ, ನೋವಿನಿಂದ, ಅದರ ಒತ್ತಡದಿಂದ ಉಕ್ಕುವ ಕಣ್ಣೀರು, ಇವುಗಳಿಗೆಲ್ಲ ಶನೈಶ್ಚರನೇ ಕಾರಣ. ಹೀಗಾಗಿ ಶನಿ ಪರಮಾತ್ಮನ ಅನುಗ್ರಹ ಉಂಟಾದರೆ ಈ ದುಃಖದಿಂದ ನಾವು ಹೊರಗೆ ಬರ್ತೀವಿ. ಹೀಗಾಗಿ ಈ ದಿವಸ ಇದೆಯಲ್ಲ, ಇದನ್ನು ಆಯ್ಕೆ ಮಾಡಿಕೊಂಡು ಶನೈಶ್ಚರ ಮಂದಿರಕ್ಕೆ ಹೋಗಿ ಶನೈಶ್ಚರನಿಗೆ ತುಂಬ ಪ್ರಿಯವಾಗಿರತಕ್ಕಂಥದ್ದು ಅಂದರೆ ಎಳ್ಳು, ಇದನ್ನು ದಾನ ಮಾಡತಕ್ಕಂಥದ್ದು. ಮತ್ತು ಶಮಿ ವೃಕ್ಷ, ಶಮಿ ಪತ್ರಗಳನ್ನು ತಗೊಂಡು ಹೋಗಿ ನೀವು ಸಮರ್ಪಣೆ ಮಾಡಿದ್ರೆ ಶನೈಶ್ಚರನಿಗೆ, ನಿಮ್ಮ ದುಃಖವನ್ನು ಆತನೇ ತನ್ನ ಕೈಯಾರ ಒರೆಸ್ತಾನೆ. ಹೀಗೆ ಪ್ರೀತಿ ಬೇಕು ಅಷ್ಟೇ. ಶನೈಶ್ಚರನ ಮುಂದೆ ಹೋಗಿ ಭಯಭೀತರಾಗಿ ನಾವೆಲ್ಲ ದೂರ ನಿಂತ್ಕೊಳ್ತಕ್ಕಂಥದ್ದಲ್ಲ. ಹತ್ತಿರದಲ್ಲಿ ಹೋಗಿ ಹೇಗೆ ನಾವು ಶಿವನನ್ನು, ವಿಷ್ಣುವನ್ನು ಕಾಣ್ತೀವೋ, ತಾಯಿ ಅಂಬಿಕೆಯನ್ನು ಕಾಣ್ತೀವೋ, ಅದೇ ರೀತಿಯಲ್ಲಿ ಶನೈಶ್ಚರನನ್ನು ಕಾಣಿ. ಶನೈಶ್ಚರನ ಮಂದಿರಕ್ಕೆ ಹೋಗಿ ಶಮಿ ಪತ್ರಗಳಿಂದ ಅರ್ಚನೆ ಮಾಡಿಸಿ, ತುಂಬ ಶ್ರೇಷ್ಠವಾದ ಫಲ ಕೊಡುತ್ತೆ. ಶನೈಶ್ಚರನ ಕಾಟ ನಿವಾರಣೆಯಾಗುತ್ತೆ. ಈ ದಿವಸ ಇದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಶನೈಶ್ಚರನ ಕಾಟದಿಂದ ಮುಕ್ತಿ ಪಡಿಬೇಕು ಅಂದರೆ ಇವತ್ತು ಆತನಿಗೆ ಶಮೀಪತ್ರೆಯನ್ನು ಅರ್ಪಿಸೋದ್ರಿಂದ ಎಲ್ಲದೂ ಒಳಿತಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಲಿಖಿತ್ ಅವರು ಕಳಿಸಿದ್ದಾರೆ. ಲಿಖಿತ್ ಅವರ ಜನ್ಮ ದಿನಾಂಕ 12/3/2008, ಹುಟ್ಟಿದ ಸಮಯ ಬೆಳಗ್ಗೆ 7:24. PUCಯಲ್ಲಿ ಈಗ PCMB ಓದ್ತಾ ಇದ್ದೀನಿ. ಮುಂದಿನ ಶಿಕ್ಷಣ ಯಾವ ರೀತಿಯಾಗಿ ಮಾಡಬೇಕು ಅಂತ ಲಿಖಿತ್ ಅವರು ಪ್ರಶ್ನೆ ಕೇಳಿದ್ದಾರೆ. ಶಾಸ್ತ್ರಿಗಳೇ, ಲಿಖಿತ್ ಅವ್ರ ಪ್ರಶ್ನೆ, ಮುಂದೆ ಏನು ತಗೊಳ್ಳೋದು? PUC ಮಾಡ್ತಾ ಇದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡಿ ತಮ್ಮದು ಮೀನ ಲಗ್ನದಿಂದ ನಿಮ್ಮ ಪಂಚಮ ಸ್ಥಾನದ ಅಧಿಪತಿ ಚಂದ್ರ ದ್ವಿತೀಯದಲ್ಲಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಇದು ಒಳ್ಳೆಯ ಲಕ್ಷಣ. ಇಲ್ಲಿ ಬಲವೂ ಇದೆ. ಹೀಗಾಗಿ ನೀವು ನೋಡಿ, ಗುರು ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ಅಂದರೆ ಅಧ್ಯಯನ, ಅಧ್ಯಾಪನ ಎರಡನ್ನೂ ಸೂಚಿಸುತ್ತೆ.
ಅಂದರೆ ಪಾಠವನ್ನು ಕೇಳುವುದು, ಪಾಠವನ್ನು ಹೇಳಿಕೊಡೋದು. ಹೀಗಾಗಿ ನೀವು ಟೀಚರ್ ಆಗ್ಬೋದು, ಒಳ್ಳೆ ಪ್ರೊಫೆಸರ್ ಆಗಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಚೆನ್ನಾಗಿ ಓದಿದ್ರೆ ಆ ಒಂದು ರೀತಿಯಲ್ಲಿ ಮುಂದುವರಿಲಿಕ್ಕೆ ಅವಕಾಶಗಳಿದ್ದಾವೆ ಅನ್ನೋದನ್ನು ನಿಮ್ಮ ಜಾತಕ ಹೇಳ್ತಾ ಇದೆ. ಮತ್ತು ಗುರು ಸಹಜವಾಗಿ ಈ ವಿಶೇಷ ಅಧ್ಯಯನಗಳು ಯಾವುದನ್ನು ಇತರೆಯವರು ಮಾಡಲಿಕ್ಕಾಗ ಅಂದರೆ ಸಾಮಾನ್ಯರು ಮಾಡಲಿಕ್ಕಾಗಲ್ವೋ ಅಂಥವುಗಳಲ್ಲಿ ಬಹಳ ಆಸಕ್ತಿಯನ್ನು ಸೂಚಿಸುತ್ತೆ. ಗುರು ನೀವು ತಗೊಂಡಿರ್ತಕ್ಕಂತಹ ಇವುಗಳಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಯಾವುದನ್ನು ಬಯಾಲಜಿ ಅಂತ ಕರೀತಾರೋ ಆ ಕ್ಷೇತ್ರದಲ್ಲಿ ನೀವು ಮುಂದುವರಿಲಿಕ್ಕೆ ತುಂಬ ವಿಶೇಷವಾದ ಸಹಕಾರ ಇದೆ, ಆ ಪ್ರಯತ್ನ ಮಾಡಬಹುದು. ಎರಡನೇದಾಗಿ ನೀವು ನಾನು ಆಗಲೇ ಹೇಳಿದ ಹಾಗೆ ಒಳ್ಳೆ ಪ್ರೊಫೆಸರ್ ಆಗಲಿಕ್ಕೆ ಅವಕಾಶ, ಚೆನ್ನಾಗಿ ಓದಿ ನೀವೇ 4 ಜನಕ್ಕೆ 4 ಅಲ್ಲ ಸಾವಿರಾರು ಜನಕ್ಕೆ ಪಾಠ ಮಾಡಿ ತರಬೇತಿ ಮಾಡ್ತಕ್ಕಂಥ ಶಕ್ತಿ, ಟೀಚಿಂಗ್ ಕೋಚಿಂಗ್ ಅಂತೀವಲ್ಲ ಆ ರೀತಿಯಲ್ಲಿ ನಿಮಗೆ ಖಂಡಿತ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಡಾಬಾಸ್ಪೇಟೆಯಿಂದ ಭರತ್ ಅವರು ಕಳಿಸಿದ್ದಾರೆ. ಭರತ್ ಅವರ ಜನ್ಮ ದಿನಾಂಕ 8/9/2000, ಹುಟ್ಟಿದ ಸಮಯ ಬೆಳಗ್ಗೆ 9:30. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭರತ್ ಅವರ ಪ್ರಶ್ನೆ ಶಿಕ್ಷಣ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದ್ದೆ. ಲಗ್ನದ ಅಧಿಪತಿ ಶುಕ್ರ ಬಲಹೀನಾಗಿದ್ದಾನೆ, ವ್ಯಯದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತಗೋಬೇಕು. ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಆರೋಗ್ಯದ ಕಡೆ ಗಮನ ತಗೋಬೇಕು ನೀವು. ಅಂದರೆ ಪ್ರತಿ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ನಂತರದಲ್ಲಿ ಹೈಯರ್ ಸ್ಟಡೀಸ್ಗೆ ಸಂಬಂಧಿಸಿದ ಹಾಗೆ ನೀವು ಪ್ಯಾರಾಮೆಡಿಕಲ್ ಟ್ರೈ ಮಾಡಬಹುದು. ಮತ್ತು ವೈದ್ಯಕೀಯ ಕ್ಷೇತ್ರ ಅದು ಯಾವುದೂ ಆಗುತ್ತೆ. ಏಕೆಂದರೆ ರವಿ ಕುಜ ಇಬ್ಬರೂ ಚೆನ್ನಾಗಿದ್ದಾರೆ. ಹೀಗಾಗಿ ನಿಮಗೆ ನೀವು ಪ್ರಯತ್ನ ಪಟ್ಟರೆ ಒಳ್ಳೆ ವೈದ್ಯರಾಗ್ತೀರ. MS ಮಾಡಬಹುದು, ಸರ್ಜನ್ ಆಗಲಿಕ್ಕೆ ಅವಕಾಶ ಖಂಡಿತ ಇದೆ. ನೀವು ಪ್ರಯತ್ನ ಮಾಡಬೇಕಷ್ಟೆ. ಆ ರೀತಿಯ ಅವಕಾಶಕ್ಕೆ ದಾರಿ ಇದೆ, ಚೆನ್ನಾಗೂ ಇದೆ. ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಧೀರಜ್ ಅವರು ಕಳಿಸಿದ್ದಾರೆ. ಧೀರಜ್ ಅವರ ಜನ್ಮ ದಿನಾಂಕ 13/7/2008, ಹುಟ್ಟಿದ ಸಮಯ ಬೆಳಗ್ಗೆ 6:30. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಧೀರಜ್ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ಧೀರಜ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ, ಲಗ್ನದ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಆತ ಚತುರ್ಥದಲ್ಲಿದ್ದಾನೆ. ಒಳ್ಳೆಯ ಲಕ್ಷಣ. ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. ಮತ್ತು ಈ ಚತುರ್ಥಾಧಿಪತಿ ಲಗ್ನಾಧಿಪತಿ ಪರಸ್ಪರ ಪರಿವರ್ತನೆ ಅದು ತುಂಬ ಚೆನ್ನಾಗಿದೆ. ಶನಿ ದಶೆಯಲ್ಲಿ ಈಗ ತಮಗೆ ಚಂದ್ರ ಭುಕ್ತಿಯೇ ನಡೀತಾ ಇದೆ. ಹೀಗಾಗಿ ವಿದ್ಯೆಗೆ, ಆರೋಗ್ಯಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಇವರೇ ಚೆನ್ನಾಗಿ ಓದ್ತೀರಾ. ಪಂಚಮಾಧಿಪತಿ ಕೂಡ ದ್ವಿತೀಯದಲ್ಲಿದ್ದಾನೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಆಂಜನೇಯನ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಬನ್ನಿ. ನೋಡಿ, ಈ ದಿವಸ ಶನಿವಾರವೇ ನೀವು ನಿಮ್ಮ ಸಂದೇಶ ಬಂದಿದೆ. ಹೀಗಾಗಿ ಆಂಜನೇಯನ ತಪ್ಪದೇ ನೀವು ಆರಾಧನೆ ಮಾಡಿದ್ರೆ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತೀರ. ಈ ಪ್ರಯತ್ನ ಮಾಡಿ. ಜಾತಕ ತುಂಬ ಚೆನ್ನಾಗಿದೆ. ಚತುರ್ಥದಲ್ಲಿ ಚಂದ್ರ ಇದೆ, ದಿಗ್ಬಲವೂ ಕೂಡ ಹೌದು. ಹೀಗಾಗಿ ನೀವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೋತಿರೋದೆಲ್ಲ ಆಗಿಬಿಡೋ ಸಾಧ್ಯತೆ ಚೆನ್ನಾಗಿದೆ. ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಗೋಪಾಲ್ ಅವರು ಕಳಿಸಿದ್ದಾರೆ. ಗೋಪಾಲ್ ಅವರ ಜನ್ಮ ದಿನಾಂಕ 22/6/2007, ಹುಟ್ಟಿದ ಸಮಯ ಮಧ್ಯಾಹ್ನ 3:12. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ಗೋಪಾಲ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮದಲ್ಲಿ ಕುಜ ಇದ್ದಾನೆ, ತುಂಬ ಚೆನ್ನಾಗಿದೆ. ಅದು ರುಚಕ ಯೋಗ. ದ್ವಿತೀಯದಲ್ಲಿ ಗುರುಗಿದೆ, ಅದು ವಾಗ್ಬಲ. ಭಾಗ್ಯಸ್ಥಾನದಲ್ಲಿ ಬುಧನಿದ್ದಾನೆ, ಅದು ವಿಶಿಷ್ಟವಾದ ಯೋಗ. ಹೀಗಾಗಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಹೀಗಾಗಿ ಬಲವಿದೆ. ಹೀಗೆ ಬಲವಿದ್ದಾಗ ಒಳ್ಳೆಯ ಸಾಧನೆ ಮಾಡಬೇಕು. ಒಳ್ಳೆಯ ರಾಜಯೋಗ ಇದು. ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಇದ್ಬಿಟ್ರೆ ಅದು ಅದೃಷ್ಟ. ಅದು ಹೇಗೆ ಅಂದರೆ ಭಾಗ್ಯೇಶೇ ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ. ನೀವು ಅದೇ ಹೇಳಿದ್ರೆ ಒಂದೊಂದು ಸಲ ಹೇಳ್ತೀನಿ ನಾನು. ಒಂದು ಕಲ್ಲು ಬೀಸಿದ್ರೆ ಗೊಂಚಲೇ ಕೆಳಗೆ ಇಳಿದು ಬೀಳುತ್ತೆ. ಒಂದು ಮಾವಿನ ಹಣ್ಣಿಗಾಗಿ ನಾವು ಒಂದು ಕಲ್ಲನ್ನು ಎಸೆದ್ರೆ ಒಂದಲ್ಲ, ಕೆಲವೊಂದು ಸಲ 25 ಕಲ್ಲು ಹೆಸರು ಒಂದು ಹಣ್ಣು ಬೀಳಲ್ಲ. ನಿಮ್ಮದು ಹಾಗಲ್ಲ, ಒಂದು ಕಲ್ಲು ಹೆಸರು ಗೊಂಚಲೇ
ಮಾವಿನ ಗೊಂಚಲಿ ಆ ಥರದ್ದು ಕೈಗೆ ಸಿಗುವ ಸಾಧ್ಯತೆ ಈ ಥರ ತುಂಬ ಚೆನ್ನಾಗಿದೆ. ಹೀಗಾಗಿ ನೋಡಿ ಪ್ರಯತ್ನ ಮಾಡಿ. ನೀವು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್ ಈ ಕ್ಷೇತ್ರಗಳಲ್ಲಿ ತುಂಬ ಮುಂದುವರಿಲಿಕ್ಕೆ ಅವಕಾಶ ಇದೆ. ಟೀಚಿಂಗ್ ಕೂಡ ಮಾಡಲಿಕ್ಕೆ ಅವಕಾಶಗಳು ಚೆನ್ನಾಗಿದೆ. ಅಥವಾ ಮ್ಯಾಥ್ಸ್, ನಾವು ಯಾವುದನ್ನು ಅಕೌಂಟ್ಸ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಮುಂದುವರಿಲಿಕ್ಕೂ ತುಂಬ ಚೆನ್ನಾಗಿದೆ. ಹೀಗಾಗಿ ನೋಡಿಪ್ಪ ಪ್ರಯತ್ನ ಮಾಡಬೇಕು. ಪ್ರಯತ್ನವಿಲ್ಲದೆ ಫಲವಿಲ್ಲ. ಹೀಗಾಗಿ ಪ್ರಯತ್ನ ಮಾಡಿ. ಈಗ ಕಾಲವು ತುಂಬ ಚೆನ್ನಾಗಿದೆ. ಇಷ್ಟು ಹೇಳಬಲ್ಲೆ. ಚೆನ್ನಾಗಿರೋದನ್ನು ಎಷ್ಟು ಅಂತ ವೈಭವೀಕರಿಸೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಶಶಿಮಂಗಳ ಯೋಗ, ಚಂದ್ರ ಮತ್ತು ಕುಜ ಸೇರಿದ್ದಾರೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಶನಿ ಹಾಗೂ ರವಿ ಶನಿಯರು ಕುಂಭರಾಶಿಯಲ್ಲಿ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮೀನರಾಶಿಯಲ್ಲಿ ಬುಧ, ಶುಕ್ರ, ರಾಹು, ಮಾಂದಿ ಉದಯಾಗಿದೆ ಈ ದಿವಸ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಬಂಧು ಮಿತ್ರರ ಸಹಾಯ ಚೆನ್ನಾಗಿರುತ್ತದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲಗಳು, ಸಹಕಾರಗಳು ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಅನುಕೂಲ ಚೆನ್ನಾಗಿದೆ. ಆದರೆ ಈ ದಿವಸ ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ, ತೊಡಕುಂಟಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ನಿಧಾನಕ್ಕೆ ಓಡಾಡಿ, ಗಡಿಬಿಡಿಯಲ್ಲಿ ಓಡಾಡಿ ಆಮೇಲೆ ಹಾಳು ಮಾಡ್ಕೋಬೇಡಿ ಶರೀರ, ದೇಹ. ಈ ದಿವಸ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಈ ತೊಡಕೆಲ್ಲ ನಿವಾರಣೆಯಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಶಶಿಮಂಗಳ ಯೋಗವನ್ನು ನೋಡ್ತಾ ಇದ್ದೀವಿ. ಇದು ತುಂಬ ಒಳ್ಳೆಯದು. ಆಹಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಶಶಿಮಂಗಳ ಯೋಗವಿದ್ದಾಗ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಫಲ ಅದು. ಹೀಗಾಗಿ ಸಂಪತ್ತು ಹರಿದು ಬರುತ್ತೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ವಸ್ತ್ರ ಆಭರಣ, ಕಲೆ, ಮೇಕಪ್ ಆರ್ಟಿಸ್ಟ್ಗಳು, ಈ ಥರದ್ದು ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಕಲಾವಿದರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಚೆನ್ನಾಗಿದೆ. ಮಾತು ಅಷ್ಟೇ ಸ್ವಲ್ಪ ಕಠಿಣವಾಗಿ ಇರುತ್ತೆ, ಆದರೆ ಅದು ರುಚಿಯಾಗೂ ಇರುತ್ತೆ. ಈ ಮೆಣಸಿನ್ಕಾಯಿ ಬೋಂಡ ಬಜ್ಜಿ ತಿಂತಾರಲ್ಲ, ಖಾರವೂ ಇರ್ತದೆ, ರುಚಿಯಾಗಿರುತ್ತೆ. ಆ ಥರದ್ದೊಂದು ಸಂದರ್ಭ ಇದೆ ಈ ದಿವಸ. ಹೀಗಾಗಿ ನೀವು ಮಾತಾಡಿದ್ರೆ ಅದು ಖಾರ ಅನಿಸುತ್ತೆ, ಆದರೆ ಪರವಾಗಿಲ್ಲ, ಸಹಿಸು ಆ ಥರದ್ರಲ್ಲಿದೆ. ಹಾಗಿದೆ ಇವತ್ತು ನೋಡಿ. ನಿನ್ನೆ ರಾತ್ರಿ ಇವತ್ತು ರಾತ್ರಿ ಸ್ವಲ್ಪ ಮಟ್ಟಿಗೆ ಕಾಣಬಹುದು ಆ ಶಶಿಮಂಗಳ ಯೋಗವನ್ನು. ಆಕಾಶದಲ್ಲಿ ರಾತ್ರಿ ಹೊತ್ತು ಹೋಗಿ ನೋಡಬೇಕು. ನಮ್ಮ ಕಣ್ಣಿಗೆ, ಕಣ್ಣು ಮನಸ್ಸುಗಳಿಗೆ ಅದಕ್ಕಿಂತ ಸಂತೋಷ ಇನ್ನೇನು ಯಾವ ಹಣವೂ ಕೊಡಲಾರದ, ಯಾವ ವ್ಯಕ್ತಿಯೂ ಕೊಡಲಾರದ ಆನಂದವನ್ನು ನಕ್ಷತ್ರಗಳು ಖಂಡಿತ ಕೊಡುತ್ತೆ. ಅದನ್ನು ಆಸ್ವಾದಿಸೋ ಗುಣ ಇರಬೇಕು ನಮಗಷ್ಟೇ. ಚೆನ್ನಾಗಿದೆ. ಆದರೆ ಸಾಧ್ಯವಾದರೆ ಈ ದಿವಸ ಆಕಾಶ ನೋಡಿ. ಇನ್ನು ಆ ಪ್ರಾರ್ಥನೆಗೆ ಈ ದಿವಸ ಇಷ್ಟದೇವತಾ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಧನಾಧಿಪತಿ ಜನ್ಮದಲ್ಲಿದ್ದಾನೆ. ಹೀಗಾಗಿ ಧನ ಸಮೃದ್ಧಿ ಚೆನ್ನಾಗಿರ್ತದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಸ್ವಲ್ಪ ಕಹಿ ಘಟನೆಗಳು ನಡೀತಕ್ಕಂಥದ್ದು, ವಿಘ್ನಗಳಾಗೋದು, ತೊಡಕಾಗೋದು, ಮನಸ್ತಾಪಗಳು ಬರೋದು, ಸಹೋದ್ಯೋಗಿಗಳ ನಡುವೆನೇ ಸ್ವಲ್ಪ ಏನೋ ಅಸಮಾಧಾನ ಉಂಟಾಗೋದು, ಈ ಥರದ ಲಕ್ಷಣ ಇದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ವ್ಯಯದಲ್ಲಿ ಇದ್ದಾನೆ ಚಂದ್ರ. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಬಲಹೀನತೆ ಕಾಣ್ತೀರಾ. ಪಕ್ಷದ ಬಲ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್, ಅತಿಯಾದ ಖರ್ಚು ಉಂಟಾಗುತ್ತೆ. ಆಪ್ತರಿಗಾಗಿ ಆಫೀಸ್ಗಳಲ್ಲಿ ಯಾರೋ ಸಹಾಯ ಬೇಕು ಅಂತೇಳಿ ಇನ್ನೇನೋ ದುಡ್ಡು ಕೊಡಬೇಕಾದ ಪರಿಸ್ಥಿತಿ ಬರ್ತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಉಳಿದ ಹಾಗೆ ತಂದೆ ಮಕ್ಕಳಲ್ಲೂ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ ಈ ದಿವಸ. ಧರ್ಮ ಕಾರ್ಯಗಳಲ್ಲಿ ಚ್ಯುತಿ, ತೊಡಕು ಬರ್ತಕ್ಕಂಥದ್ದು, ಅಶುಚಿ, ಮೈಲಿಗೆ ಏನೋ ಒಂದು ಅಸಮಾಧಾನ ಆಗ್ತಕ್ಕಂಥದ್ದು. ಶುಭ್ರ ವಸ್ತ್ರ ಹಾಕ್ಕೊಂಡು ಹೋಗಿರ್ತಾರೆ, ಎರಚೋಗ್ಬಿಡುತ್ತೆ ಕೆಸರು. ಆ ರೀತಿಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯ ಸಹಕಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ ಆ ರೀತಿಯಲ್ಲಿ, ಆ ಒಂದು ವಿಭಾಗದಲ್ಲಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಹಾಲು ಸಮರ್ಪಣೆ ಮಾಡಿ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದಲ್ಲಿ ಶಶಿಮಂಗಳ ಯೋಗ. ಹೀಗಾಗಿ ಲಾಭ ಸಮೃದ್ಧಿ ಉಂಟಾಗುತ್ತೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ, ಆ ಕ್ಷೇತ್ರದಲ್ಲಿ ಇರೋರಿಗೆಲ್ಲ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ವಿಶೇಷ ಲಾಭ ಚೆನ್ನಾಗಿದೆ. ಸ್ತ್ರೀಯರಿಗೆ ಮಾನ್ಯತೆ, ಸ್ಥಾನಮಾನ, ಭದ್ರತೆ ಎಲ್ಲ ಇದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಸಹಕಾರ, ಸಾಮರಸ್ಯ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಮಟ್ಟಿಗೆ ನೋವು ಆಗುತ್ತೆ. ಸ್ವಲ್ಪ ಅವಮಾನ ಸಂದರ್ಭ ಏರ್ಪಾಡಾಗುತ್ತೆ. ಯಾರ ಜೊತೆ, ಯಾರೋ ಸಮ್ಮುಖದಲ್ಲಿ
4 ಜನ ಇದ್ದಾಗ ಏನಾದರೂ ಮಾತು ಅಂದುಬಿಟ್ರೆ ಅದು ಎಷ್ಟು ಕಹಿಯಾಗುತ್ತೆ, ಮನಸ್ಸಿನ ಮೇಲೆ ಒಂದು ಮಸಿ ಬಳಿದ ಹಾಗಾಗುತ್ತೆ, ಮುಖದಲ್ಲಿ ಮಸಿ ಬಳಿದ ಹಾಗೆ, ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಇದಕ್ಕೆ ಈಶ್ವರ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಬಲ, ಶ್ರದ್ಧೆ, ವಿಶೇಷ ಅವಕಾಶಗಳು, ಹೊಸ ಅವಕಾಶ, ಈ ಥರದ್ದೆಲ್ಲ ಸಾಧ್ಯತೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮ್ಮ ರಾಶಿಯಿಂದ ಸಪ್ತಮ ಅಷ್ಟು ಚೆನ್ನಾಗಿಲ್ಲ, ಹೀಗಾಗಿ ಗಂಡ ಹೆಂಡತಿರಲ್ಲಿ ಒಂದು ಅಂತರ ಕಾಯ್ದುಕೊಳ್ಳೋದು, ಒಂದು ಸ್ಪೇಸ್ ಬೇಕಾಗುತ್ತೆ ಈ ದಿವಸ. ಹೆಚ್ಚು ಅತಿಯಾದ ಕಾಳಜಿ ಕೂಡ ಒಂದೊಂದು ಸಲ ಇರಿಟೇಷನ್ ಆಗಿಬಿಡೋ ಸಾಧ್ಯತೆ ಆ ಥರದ್ದಿದೆ ಈ ದಿವಸ. ವ್ಯಾಪಾರದಲ್ಲೂ ಅಷ್ಟೇ ಅದು ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ವಿಘ್ನ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ನೀವು ಕೂಡ. ಸಹವಾಸ ದೋಷದಿಂದಾಗಿ ನಿಮಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಹೀಗಾಗಿ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಎಲ್ಲ ಬಗೆಯ ತೊಡಕು ನಿವಾರಣೆ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ದಿವಸ ಭಾಗ್ಯೋದಯದ ದಿನ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಂತೂ ಬಹಳ ವಿಶೇಷವಾದ ಸಹಕಾರ ಅನುಕೂಲಗಳು ಉಂಟಾಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಯಾವುದೇ ಜಗಳ ಕಲಹ ಇಲ್ಲ, ಸಮಾಧಾನ ಇರುತ್ತದೆ. ಈ ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ತೊಡಕೇನಪ್ಪ ಅಂದರೆ ಸ್ವಲ್ಪ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸೂಚನೆ ಸಿಗುತ್ತೆ, ಸ್ವಲ್ಪ ಹುಷಾರು. ದೂರದಲ್ಲಿ ಕಾಣುವಾಗಲೇ ಎಚ್ಚರ ತೊಗೊಂಡ್ಬಿಡ್ಬೇಕು. ಮತ್ತು ಕೆಟ್ಟ ಜನರು, ದುರ್ಜನರಿಂದ ದೂರ ಉಳಿಯೋದು ತುಂಬ ಒಳ್ಳೆಯದು ಈ ದಿವಸ. ಅದು ಆ ಥರದ್ದು ಒಂದು ವಾತಾವರಣ ಇದೆ, ಅದು ಸೆಳವು ಬಂದುಬಿಡುತ್ತೆ, ಸುಳಿಗೆ ಸಿಕ್ಕಾಕೊಳ್ತೀವಲ್ಲ ಗೊತ್ತಾಗದೆ ಆ ರೀತಿಯಲ್ಲಿ ಆಗಿಬಿಡುತ್ತೆ ಕೆಟ್ಟವರ ಸಹವಾಸ. ಹೀಗಾಗಿ ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ, ಆದರೆ ನಷ್ಟ, ಕಷ್ಟ, ವ್ಯಥೆ ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಕೆಲವೊಂದು ಕ್ಲಿಷ್ಟ ವಾತಾವರಣ ಅಂತೀವಲ್ಲ, ಸಂದಿಗ್ಧಕ್ಕೆ ಇಕ್ಕಳದ ಸಿಕ್ಕಾಕೊಳ್ಳೋದು ಅಂತ, ಆ ಥರದ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಬುದ್ಧಿ ಅಷ್ಟೇ, ಬುದ್ಧಿ ಮಂಕಾಗುತ್ತೆ. ಆದರೆ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ SSLCವರೆಗೆ ತೊಂದರೆ ಇಲ್ಲ. ಆಮೇಲೆ ಹೈಯರ್ ಸ್ಟಡೀಸ್ ಅವರಿಗೆ ತಲೆನೋವಿದೆ. ಯಾರ್ದೋ ಮಾರ್ಗದರ್ಶನ ಕೇಳಿಕೊಂಡು ಇನ್ಯಾರ್ದೋ ಒಂದು ಗೈಡೆನ್ಸ್ ತಗೊಂಡು ನೀವು ಪ್ರಪಾತಕ್ಕೆ ಬಿದ್ದುಬಿಡೋ ಸಾಧ್ಯತೆ ಇದೆ. ಹೊಟ್ಟೆ ಉದರ ಸಂಬಂಧಿ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ನೋಡಿ, ಸಂಗಾತಿಯಲ್ಲಿ ಈ ದಿವಸ ಸಾಮರಸ್ಯವೂ ಇದೆ, ಸ್ವಲ್ಪ ಮನಸ್ತಾಪವೂ ಇದೆ, ಎರಡೂ ಇದೆ. ಒಂಥರ ಸಹಿಸ್ಕೊಂಡು ಹೋಗ್ಬೋದು, ಆ ರೀತಿಯಲ್ಲಿ ಇರ್ತದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಇದೆ. ಬೌದ್ಧಿಕವಾಗಿ ನಿಮಗೆ ಕ್ಲ್ಯಾಶಸ್ಸು ಅಂತೀವಲ್ಲ, ಅದು ಉಂಟಾಗೋ ಸಾಧ್ಯತೆ ಇದೆ. ಆಲೋಚನೆಗಳು ವ್ಯತಿರಿಕ್ತವಾಗುತ್ತೆ, ಆಲೋಚನೆಗಳಿಂದಾಗಿ ಸಮಸ್ಯೆಗಳು ಉದ್ಭವಿಸುತ್ತೆ, ಹುಷಾರು. ಅದನ್ನು ಕಗ್ಗಂಟು ಬಿಡಿಸ್ಕೋಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ತೊಗೋಬೇಕಾಗತ್ತೆ, ಯೋಚನೆ ಮಾಡಿ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ನೀರಿನ ಸಂದರ್ಭ ಅಥವಾ ನೀರಿನ ಪ್ರಯಾಣ ಇವುಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಹೃದಯ ಭಾಗದಲ್ಲಿ ಹೃದ್ರೋಗ ಅದು ಬಾಧಿಸ್ತಾ ಇದೆ ಈ ದಿವಸ. ಆದಿತ್ಯ ಹೃದಯ ತಪ್ಪದೇ ಹೇಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು, ಸಹಾಯ ಮಾಡುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಗಂಟಲ ಬಾಧೆ ಮತ್ತು ಕೊರಳಿನ ಭಾಗ, ಹಿಂಭಾಗ, ಗಂಟಲು ಹಿಂದೆ ಆ ಒಂದು ಭಾಗದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರು. ಇನ್ನು ಉಳಿದ ಹಾಗೆ ದಿವಸ ಸ್ವಲ್ಪ ತರಚೋದು, ಗಾಯ, ಹೆಣ್ಣುಮಕ್ಕಳು ಅಡುಗೆ ಮನೆಯಲ್ಲಿ ತೆಂಗಿನಕಾಯಿ ತುರಿಯುವಾಗಲೋ ಅಥವಾ ಗ್ಯಾಸ್ ಒಲೆ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಬೆಂಕಿ ನೀರು ವಿಚಾರಗಳಲ್ಲಿ ಜಾಗ್ರತೆ ಬೇಕು. ಇನ್ನು ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಚೆನ್ನಾಗಿದೆ. ಬಂಧುಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಬಂಧುಗಳ ವಿಚಾರದಲ್ಲಿ. ಹೀಗಾಗಿ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿ ಮಾಂದಿ ಉದಯ ಆದರೆ ಆಹಾರ ತೊಂದರೆ ಮಾಡ್ಕೊಳ್ತೀರಾ, ಜಂಕ್ ಫುಡ್, ಹೊರಗಿನ ಆಹಾರ. ಶನಿವಾರ ಭಾನುವಾರ ಬಂದರೆ ಅಡುಗೆ ಮನೆ ಬೀಗ ಹಾಕ್ಬಿಡೋದು ಆ ಥರ ಆಗದರೆ ಇದರ ತೊಂದರೆ ಇದೆ ಈ ದಿವಸ. ಹೀಗಾಗಿ ಆಹಾರದಲ್ಲಿ ತುಂಬ ಕಾಳಜಿ ತಗೊಳ್ಳಿ. ಹಣಕಾಸಿನ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಇದರ ಹೊರತಾಗಿ ದಿವಸ ಬುದ್ಧಿಬಲ ತುಂಬ ಚೆನ್ನಾಗಿದೆ, ಅಲ್ಲಿ ಶಶಿಮಂಗಳ ಯೋಗ ಪಂಚಮ ಸ್ಥಾನದಲ್ಲಿ. ಹೀಗಾಗಿ ಮಕ್ಕಳಿಂದ ತುಂಬ ಸಹಾಯ, ಸಮಾಧಾನ, ನೆಮ್ಮದಿ, ಅವ್ರ ಮಾತು ನಿಮಗೆ ಹಿತವಾಗುತ್ತೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಪರವಾಗಿಲ್ಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ನಿಮಗೆ ಲಾಭಕ್ಕೆ ಶಶಿಮಂಗಳರ ದೃಷ್ಟಿ ಇದೆ. ಹೀಗಾಗಿ ಈ ಹೋಟೆಲ್ ಇಂಡಸ್ಟ್ರಿಯವರಿಗೆ ವಿಶೇಷವಾದ ಲಾಭ, ಈ ಗ್ಯಾರೇಜ್ಗಳಲ್ಲಿರೋರಿಗೆ ತುಂಬ ವಿಶೇಷವಾದ ಲಾಭ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಬಾಧೆ, ಚರ್ಮ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇದರ ಹೊರತಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಭೂ ವ್ಯವಹಾರದಲ್ಲಿ ಲಾಭ ಗಳಿಕೆಗೆ ಅವಕಾಶ ಇದೆ. ಪ್ರಯಾಣ ತುಂಬ ಚೆನ್ನಾಗಿರ್ತದೆ.
ಇನ್ನು ನಿಮ್ಮ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ ಈ ದಿವಸ. ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಆರೋಗ್ಯ ದೃಷ್ಟಿಯಿಂದ ಬುಧ ಕವಚ, ನಾಗ ಕವಚ ಅಥವಾ ದುರ್ಗಾ ಕವಚ ಯಾವುದಾದ್ರೂ ಹೇಳ್ಕೊಳ್ಳಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ವಿಶ್ವವಂದ್ಯಾಯ ನಮಃ, ಶನೈಶ್ಚರನ ಮಂತ್ರ ಇದು ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ನಿಮಗೇನಾದರೂ ಸಮಸ್ಯೆಗಳು ಇದ್ದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜನ್ಮ ದಿನಾಂಕ, ಹುಟ್ಟಿದ ದಿನದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ತಮ್ಮ ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.